ಡ್ಯಾಡ್, ಊಟ ಮುಗೀತಲ್ಲ? ಟ್ಯಾಬ್ಲೆಟ್ ತಗೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ ಡ್ಯಾಡ್? ಟ್ಯಾಬ್ಲೆಟ್ ತಗೊಳ್ಳಿ. ಅನಿಕಾ, ದಿನ ನೀನೇ ಮಾತ್ರೆ ಕೊಡ್ತೀಯಲ್ಲ, ಇವತ್ತು ನಾನು ಕೊಡ್ತೀನಿ, ಕೊಡು. ಶೋರ್ ಅಂಬಿ, ಅದಕ್ಕೇನಂತೆ? ತಗೋ, ನೀನೇ ಕೊಡು. ಅಪ್ಪ ತಗೋ ಮಾತ್ರೆ ನುಂಗು. ಅಯ್ಯೋ ತಗೋ ಅಪ್ಪ. ಗುಡ್, ನೀನು ಹಿಂಗೆ ದಿನ ಮಾತ್ರೆ ತಗೋ, ಬೇಗ ಸರಿ ಹೋಗ್ಬಿಡ್ತೀಯ. ಇವಾಗ ರೆಸ್ಟ್ ಮಾಡು. ಕಮಲಿ ಅವರೇ, ಈ ಬಡಪಾಯಿನ ಎಷ್ಟು ಅಂತ ಕಾಯಿಸ್ತೀರಾ? ಈ ನನ್ನ ಪರಿಸ್ಥಿತಿ ನೋಡಿ ನಿಮ್ಗೆ ಅಯ್ಯೋ ಅನಿಸ್ತಾ ಇಲ್ವಾ? ಪಾಪ ಅನಿಸ್ತಿಲ್ವಾ? ಸರ್, ನಾನು ನಿಮ್ಮ ಫೋನ್ಗೆ ವೆಯ್ಟ್ ಮಾಡ್ತಿದ್ದೆ ಸರ್. ಆದರೆ ಏನು ಮಾಡಲಿ, ನಿಮಗೆ ಫೋನ್ ಮಾಡೋ ಪರಿಸ್ಥಿತಿಯಾಗೆ ನಾನು ಇರಲಿಲ್ಲ. ಅರ್ಥ ಆಗುತ್ತೆ ಕಮಲಿ ಅವರೇ, ಕೋಪ ಮಾಡ್ಕೋಬೇಡಿ. ಅಪ್ಪನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಲ್ಲಿಗೆ ಹೋಗಿದ್ದೀರಾ. ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊಂಡಿರಿ. ನೋಡಿ, ಅಂಕಲ್ ಹೇಗಿದ್ದಾರೆ? ಅವ್ರ ಹೆಲ್ತ್ ಹೇಗಿದೆ? ಹ್ಞೂ ಸರ್, ಅಪ್ಪಯ್ಯ ಹುಷಾರಾಗೆ ಅವರೇ. ಅವ್ರು ನಿಧಾನವಾಗೇ ಹುಷಾರಾಯ್ತಾರೆ ಅನಿಸ್ತೈತೆ. ಆದರೆ ಆ ಅನಿಕಾ ಸರಿ ಇಲ್ಲ ಸರ್. ಕಮ್ಲಿಗೇನೋ ಮಾಡ್ತೀನಿ ಅಂತ ನನ್ನ ಹತ್ರನೇ ಹೇಳಿದ್ಲು. ಏನು ಹೇಳ್ತೀರಾ ಕಮಲಿ ಅವರ? ಅವಳು ಏನು ಮಾಡ್ತಾಳೆ ಅಂತ ನಿಮ್ಮ ಹತ್ರನೇ ಡಿಸ್ಕಸ್ ಮಾಡ್ತೀಯಾಳ? ಇಂಟ್ರೆಸ್ಟಿಂಗ್. ಹೌದು ಸರ್, ಅವಳು ಏನು ಅನ್ನೋದನ್ನ ನಾವು ಸಾಕ್ಷಿ ಸಮೇತ ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಎಲ್ಲ ವಿಷಯನೂ ತಿಳ್ಕೊಂಡು ಹೇಳ್ತೀನಿ. ಅದ್ರ ಪ್ರಕಾರನೇ ನಡೆಯೋಣ. ಓಕೆ ಕಮಲಿ ಅವರ, ಇಷ್ಟು ದಿನ ಅವಳ ಆಟಗಳನ್ನೆಲ್ಲ ನೋಡಿ ನಮಗೂ ಸಾಕಾಗಿದೆ. ಅವಳು ಇಷ್ಟು ದಿನ ಆದರೂ ಬುದ್ಧಿ ಕಲ್ತಿಲ್ಲ. ಅವಳಿಗೆ ಆದಷ್ಟು ಬೇಗ ಏನಾದರೂ ಮಾಡಬೇಕು. ನಾನು ನಿಮ್ಮ ಜೊತೆಗಿರ್ತೀನಿ ಕಮಲಿ ಅವರೇ. ಇಬ್ರು ಸೇರಿ ಅವಳ ಬಣ್ಣನ ಬಯಲು ಮಾಡೋಣ. ಆದರೆ ಯಾವುದೇ ಕಾರಣಕ್ಕೂ ನಾನು ಕಮ್ಮಿ ಅನ್ನೋದು ಅವಳು ಗೊತ್ತಾಗಬಾರ್ದು. ಆ ವಿಷಯ ಏನಾದರೂ ಗೊತ್ತಾದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತೈತೆ ಸರ್. ಡನ್ ಕಮಲಿ ಅವರೇ, ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಅನಿಕಾಗೆ ನಿಮ್ಮ ಮೇಲೆ ಡೌಟ್ ಬರಬಾರ್ದು. ಸರಿ ಸರ್, ನಾನು ಹುಷಾರಾಗೇ ಇರ್ತೀನಿ. ಬಾಯ್ ಸರ್. ಬಾಯ್ ಕಮಲಿ ಅವರೇ.
ಚಿನ್ನ ಚಿನ್ನ ಯಾಕೋ ಹಿಂಗೆದ್ರಿಸ್ತ್ಯಾ? ಏನು ಡೀಪಾಗಿ ಯೋಚನೆ ಮಾಡ್ಕೊಂಡು ಕಳೆದೋಗಿದ್ಯಾ? ಏನೂ ಇಲ್ಲ. ಹೌದಾ, ಸರಿ ಚಿನ್ನ, ನಿಂಗೋಸ್ಕರ ಏನೋ ಗಿಫ್ಟ್ ತಂದಿದ್ದೀನಿ, ಗೆಸ್ ಮಾಡು. ಐಸ್ ಕ್ರೀಮ್, ಚಾಕ್ಲೇಟ್, ಓ ಬುಕ್ಸಾ? ಚಿಕ್ಕ ಮಗು ನೋಡು, ಐಸ್ ಕ್ರೀಮು ಚಾಕ್ಲೇಟ್ ಕೊಟ್ಬಿಟ್ಟು ಬುಕ್ ಕೊಟ್ಬಿಟ್ಟು ಹೋಮ್ವರ್ಕ್ ಬರಿ ಅಂತ ಕೊಡ್ತೀನಿ. ಇಷ್ಟು ದಿನ ಆಗಿದೆ ಮದುವೆ ಆಗಿ, ಇನ್ನ ಅರ್ಥ ಮಾಡ್ಕೊಂಡಿಲ್ಲಲ್ಲ ನೀನನ್ನ. ಚಿನ್ನ, ಈ ರಾತ್ರಿಲಿ ಒಬ್ಬ ಗಂಡ ಅದನ್ನು ಪ್ರೀತಿಯಿಂದ ಹೆಂಡತಿಗೆ ಏನ್ ತಂದ್ಕೊಡ್ತಾನೆ? ನಂಗೆ ಗೊತ್ತಿಲ್ಲಪ್ಪ, ನೀನೇ ಹೇಳ್ಬಿಡು. ಕಣ್ಮುಚ್ಕೊ, ಕೈ ಕೊಡು. ಟನ್ ಏ ಮಲ್ಗೆ ಹೂವ ಚೆನ್ನಾಗಿದೆ. ಏ ಚಿನ್ನ, ಯಾಕೊಂಥರ ಇದ್ಯಾ? ಏನಾಯ್ತು? ಅಮರ್, ನಾವೆಷ್ಟು ಲಕ್ಕಿ ಅಲ್ವಾ? ಲಕ್ಕಿನ? ನಾನು ಒಂಚೂರು ಲಕ್ಕಿನೇ, ಯಾಕಂದ್ರೆ ನೀನ್ ನನಗೆ ಸಿಕ್ಕಿದ್ಯಲ್ಲ. ಆದ್ರೆ ನೀನು ಸಿಕ್ಕಾಬಟ್ಟೆ ಲಕ್ಕಿ, ಯಾಕಂದ್ರೆ ನಾನ್ ನಿನಗೆ ಸಿಕ್ಕಿದ್ದೀನಲ್ಲ. ಹಾಗಲ್ಲ ಕಣೋ, ನಮ್ಮ ಅಣ್ಣ ಅದಕ್ಕೆ ನೋಡು ಎಷ್ಟು ಒಳ್ಳೆಯವರು. ಅವರಿಬ್ಬರಿಂದಾನೆ ನಾವಿವತ್ತು ಇಷ್ಟೊಂದು ಖುಷಿಯಾಗಿದ್ದೀವಿ. ಅವರಿಬ್ರು ಇಲ್ಲ ಅಂದಿದ್ರೆ ಬಹುಶಃ ನಾವಿಬ್ರು ಒಂದಾಗಕ್ಕಾಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಅದಂಗೆ? ಅದ್ ಹಾಗೇನೆ, ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಇದಪ್ಪ ಕತೆ ಅಂದ್ರೆ. ಅಲ್ಲ, ನಾನು ಅಷ್ಟು ಕಷ್ಟಪಟ್ಟು ಎಲ್ರು ಕಣ್ ತಪ್ಪಿಸಿ ನಿನ್ನ ಪ್ರೀತಿ ಮಾಡಿ ನಿನ್ನ ಒಪ್ಸು ತಾಳಿ ಕಟ್ಟಿ ಮದುವೆ ಆಗಿದ್ದೀನಿ, ಅದ್ಯಾವ್ದು ಲೆಕ್ಕಕ್ಕಿಲ್ಲ. ಅವ್ರಿಬ್ರಿಲ್ಲ ಅಂತಿದ್ರೆ ನಾವು ಒಂದಾಗ್ತಾನೆ ಇರ್ಲಿಲ್ವಾ? ನೋಡು, ಅವ್ರಿಬ್ರ ಬಗ್ಗೆ ಅಷ್ಟೊಂದು ಲೈಟಾಗಿ ಮಾತಾಡ್ಬೇಡ ಬಿಡು, ನಿನ್ಗೆ ಅರ್ಥ ಆಗಲ್ಲ. ನನಗೆ ಅವರೇ ಇಂಪಾರ್ಟೆಂಟ್, ನನ್ನ ಲೈಫಲ್ಲಿ ಅವರೇ ಫಸ್ಟ್ ಪ್ರಯಾರಿಟಿ. ನೀನು ಸೆಕೆಂಡ್ ಲೈನ್ ಅಲ್ಲಿ ಇದ್ಯಾ, ಗೊತ್ತಾಯ್ತಾ? ತಗೊಳಪ್ಪ, ನನ್ನನ್ನೇ ಸೆಕೆಂಡ್ ಲೈನ್ಗೆ ಹಾಕ್ಬಿಟ್ಟ. ಹೌದೌದು, ನೀನ್ ಸೆಕೆಂಡ್ ಲೈನ್ ಅಲ್ಲೇ ಇರೋದು. ನನ್ಗೆ ನಮ್ಮ ಅಣ್ಣ ಅದ್ಗೆನೆ ಫಸ್ಟ್ ಪ್ರಯಾರಿಟಿ. ಏ ಚಿನ್ನ, ನಾನ್ ನಿನ್ ಗಂಡ, ನನ್ನನ್ನೇ ಮರ್ತ್ಬಿಟ್ರೆ ಹೆಂಗೆ ನೀನು? ನಿನ್ನೇನ್ ಮರಿತೀನೇನು? ಮರ್ತಿದ್ರೆ ನೀನ್ ಸೆಕೆಂಡ್ ಲೈನು ಅಲ್ಲ, ಎಲ್ಲೋ ಇರ್ತಿದ್ದೆ. ಮೇಡಮ್, ಇನ್ನೇನಾದ್ರೂ ಚೇಂಜಸ್ ಇದೆಯಾ? ಅಲ್ಲ, ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ, ನಾಳೆ ಬೆಳಗ್ಗೆ ಎದ್ಮೇಲೆ ಅಮ್ಮರ್ ಇನ್ನೊಂದಷ್ಟು ಚೇಂಜಸ್ ಮಾಡಿದೀನಿ. ಫಸ್ಟ್ ಅಣ್ಣ ಅದ್ಗೆ, ಸೆಕೆಂಡು ಅಪ್ಪ ಅಮ್ಮ, ಥರ್ಡ್ ಫೋರ್ತ್ ಅವ್ರ ಇವರು, ನೀನೆಲ್ಲ ಕೊನೆಯಲ್ಲಿ ಇದೆ ಅಂದ್ಬಿಟ್ಟ ನಾನು ಎಲ್ಲೋಗ್ಲಿ? ಅಮರ್, ಅವ್ರ ಬಗ್ಗೆ ಹಾಗೆಲ್ಲ ಲೈಟಾಗಿ ಮಾತಾಡ್ಬೇಡ ನೀನು. ನಮ್ಮಿಬ್ರು ಲೈಫ್ ನಾಟಕನ? ಚಿನ್ನ, ಏನ್ ಹೇಳ್ತಾ ಇದ್ಯಾ? ಕಮ್ಮಲಿ ನಾಟಕ ಮಾಡೋದ್ಲಾ? ಹೌದು ಅಮರ್, ಈ ವಿಷಯ ನನಗೂ ಇವತ್ತೇ ಗೊತ್ತಾಗಿದ್ದು. ನಿನಗೂ ಹೇಳ್ಬೇಕು ಅಂತಾನೆ ಇದ್ದೆ. ಕಮಲಿ, ಅಂಬಿ ಇಬ್ರು ಒಬ್ರೆ. ಹಾಗಾದ್ರೆ ಇಷ್ಟು ದಿನ ಕಮಲಿ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ, ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಅವಳೇ ಅಮರ್ ನಮ್ಮಿಬ್ರನ್ನ ಒಂದ್ ಮಾಡಿದ್ದು. ಅಂಬಿ,
ನೀನು ಮಲ್ಕೊಳ್ಳೋವಾಗ ಡ್ರೆಸ್ ಚೇಂಜ್ ಮಾಡಲ್ವಾ? ಯಾಕೆ ಈ ಡ್ರೆಸ್ಸಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ವಾ? ಹಾಗಲ್ಲ, ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿ ನೈಟ್ ಡ್ರೆಸ್ ಹಾಕೋಬೋದಲ್ಲ. ನಮಗೆ ಇದೇ ಕಂಫರ್ಟಬಲ್, ಇದ್ರಲ್ಲೇ ನಿದ್ದೆ ಬರೋದು. ಅಂಬಿ, ಕಾಲ್ ಬರ್ತಿದೆ, ಪಿಕ್ ಮಾಡ್ಬಿಟ್ಟು ಮಾತಾಡು. ಪರವಾಗಿಲ್ಲ ಬಿಡು ನಿಕಾ, ಅದು ನನಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಅಲ್ವಾ, ಅವಾಗ ಹಿಂಗೆ ಕಾಲ್ ಬರ್ತಿರುತ್ತೆ. ಈಗ ನಂಗೆ ಮಾತಾಡೋ ಮೂಡಿಲ್ಲ, ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ಓಕೆ ಫೈನ್. ಅಂಬಿ, ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನೀನು ಸೀರಿಯಸ್ ಆಗಿದೆಯಾ ತಾನೆ? ಏ ಅನಿಕಾ, ಈ ಅಂಬಿ ಮಾತ್ ಮೇಲೆ ಡೌಟಾ? 100% ಅಲ್ಲ, 200% ಸೀರಿಯಸ್ ಆಗಿದ್ದೀನಿ. ಡನ್. ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ. ಏನು ಮಾಡ್ತೀಯಾ? ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏನ್ ಮೇಡಮ್, ತುಂಬಾ ದಿವಸ ಆದ್ಮೇಲೆ ನೆನ್ಪು ಮಾಡ್ಕೊಂಡಿದ್ದೀರಾ? ಏನ್ ವಿಷಯ? ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತು. ಹೇಳಿ ಮೇಡಮ್, ಅದಕ್ಕೆ ತಾನೇ ನಾನಿರೋದು. ನಾಳೆ ಬೆಳಿಗ್ಗೆ ನಾನು ಕಳಿಸೋ ಲೊಕೇಶನ್ಗೆ ನೀನು ಬರಬೇಕು. ಕೆಲಸ ಚಿಕ್ಕದಾ ದೊಡ್ಡದಾ ಮೇಡಮ್? ದೊಡ್ಡದೆ. ನೀನು ಒಬ್ರನ್ನ ಮುಗಿಸ್ಬೇಕು. ಆಯ್ತು ಮೇಡಮ್, ಡೀಟೇಲ್ಸ್ ಕಳಿಸಿ, ಕೆಲಸ ನಾನು ಮುಗಿಸ್ತೀನಿ. ಓಕೆ, ನಾನು ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ, ಕರೆಕ್ಟ್ ಟೈಮಿಗೆ ಬರಬೇಕು. ಓಕೆ ಓಕೆ ಮೇಡಮ್. ಯಾಕಂಬಿ ಇಷ್ಟೊಂದು ಶಾಕ್ ಆಗಿದೆಯಾ? ಶಾಕಾ? ಹಾಗೇನಿಲ್ಲ, ಅದು ನನ್ನ ಮುಂದೆ ನೀನು ಹಿಂಗೆಲ್ಲ ಫೋನ್ ಮಾಡಿ ಮಾತಾಡ್ದಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಡೋಂಟ್ ವರಿ ಅಂಬಿ, ದಿಸ್ ಇಸ್ ಮೈ ಸರ್ಕಲ್. ನಮ್ಮ ಪ್ಲ್ಯಾನ್ ಯಾರಿಗೂ ಗೊತ್ತಾಗಲ್ಲ. ಸ್ಟೇ ಕಾಮ್. ಓಕೆ? ಕಮಲಿ ನನಗೋಸ್ಕರ ಎಷ್ಟೆಲ್ಲ ಮಾಡಿದಳೆ. ನಾನು ಅವಳ ತಂಗಿ ಅಂತ ಕರಿತಿದ್ದೆ ಅನ್ನೋದು ಬಿಟ್ರೆ ಅಂಬಿಗೆ ತೋರ್ಸಿದಷ್ಟು ಪ್ರೀತಿನೂ ನಾನು ಅವಳಿಗೆ ತೋರಿಸಿಲ್ಲ. ಜೊತೆಗೆ ಹುಟ್ಲಿಲ್ಲ, ಬೆಳಿಲಿಲ್ಲ, ಆಡ್ಲಿಲ್ಲ. ನಾನು ಅಂಬಿ ಜೊತೆ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಅಣ್ಣಯ್ಯ ಅಂತಿದ್ದಾಳೆ ಅನ್ಕೊಂಡೆ. ಆದ್ರೆ ಅವಳು ಅದೇ ಭಾವನೆನ ಮನ್ಸಲ್ಲಿ ಇಟ್ಕೊಂಡು ಯಾವುದೇ ರಕ್ತ ಸಂಬಂಧ ಇಲ್ಲದೆ ಹೋದ್ರಲ್ಲೂ ಬರೀ ಮಾತಲ್ಲಿರೋ ಪ್ರೀತಿಗೋಸ್ಕರ, ಬೆಲೆಗೋಸ್ಕರ ನನಗೆ ಇಷ್ಟೆಲ್ಲ ಮಾಡಿದಾಳೆ. ಅವಳು ಋಣನ ನಾನು ಹೇಗ್ ತೀರಿಸ್ಲಿ ಚಿತ್ತ? ಅಮರ್, ಅಳ್ಬೇಡ ಕಣೋ. ನೀನ್ ನೋಡೋದಕ್ ಮಾತ್ರ ಇಷ್ಟೊಂದು ರಫ್ ಆಗಿದ್ಯಾ, ಆದ್ರೆ ಇಷ್ಟು ಇಮೋಷನಲ್ಲು ನೀನು. ನೋಡು ಹೇಗ್ ಒಳ್ಳೆ ಚಿಕ್ಕ ಮಕ್ಳ ತರ ಅಳ್ತಾ ಇದ್ಯಾ. ಎಷ್ಟು ಇನ್ನೋಸೆಂಟ್ ನೀನು. ಅಳ್ಬೇಡ ಕಣೋ. ನಾನು ಈಗ್ಲೇ ಕಮಲಿ ನೋಡ್ಬೇಕು. ಎಲ್ಲಿದ್ದಾಳೆ ಕಮಲಿ? ಕಮಲಿ ಅಲ್ಲ, ಅಂಬಿ ಅಂತ ಹೇಳು. ನೀನೇ ಎಲ್ರಿಗೂ ಕಮಲಿ ಅಂತ ಹೇಳ್ಬಿಡೋ ತರ ಇದೆಯಲ್ಲ, ಇದು ಸೀಕ್ರೆಟ್, ಯಾರಿಗೂ ಗೊತ್ತಾಗ್ಬಾರ್ದು. ಹೌದಲ್ವಾ? ಹೌದು ಅಮರ್, ಈ ವಿಷಯನ ಸದ್ಯಕ್ಕೆ ಯಾರಿಗೂ ಹೇಳ್ದೆ ನಾವು ಮುಚ್ಚಿಡ್ಬೇಕು. ಅಣ್ಣ ಕೂಡ ಅದನ್ನೇ ಹೇಳಿದ್ದು. ನಿನ್ನೆ ನೀನೇ ನೋಡಿದ್ಯಲ್ಲ, ಕಮಲಿ ಯಾರಿಗೂ ಇನ್ಫಾರ್ಮ್ ಮಾಡದೆ ಹೋಗಿದ್ದಕ್ಕೇನೆ ಅಮ್ಮ ಹೇಗೆ ವಾರ್ನ್ ಮಾಡಿದ್ರು ಅಂತ. ಇಷ್ಟು ದೊಡ್ಡ ವಿಷಯ ನಾವು ಅಮ್ಮನಿಂದ ಮುಚ್ಚಿಟ್ವಿ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ನಮ್ಮ ಕತೆ. ಹಿಂಗೆ ಗೊತ್ತಲ್ಲ ಅಮರ್, ಅಮ್ಮ ಎಲ್ಲ ಚಿಕ್ಕ ವಿಷಯಕ್ಕೂ ರಿಯಾಕ್ಟ್ ಆಗ್ತಾರೆ. ಅವ್ರ ಮುಂದೆ ನಾವು ಈ ವಿಷಯನ ಎತ್ತದೆ ಕೇರ್ಫುಲ್ ಆಗಿರ್ಬೇಕು. ಅಟ್ ಎನಿ ಕಾಸ್ಟ್ ಕಮಲಿ ಸೀಕ್ರೆಟ್ನ ನಾವು ಬಾಯ್ ಬಿಡ್ಲೇಬಾರ್ದು. ಹೌದು ಚಿನ್ನ, ನಮಗೆ ಹೆಲ್ಪ್ ಮಾಡಕ್ ಹೋಗಿ ಅವ್ರ ದೊಡ್ಡ ಕಷ್ಟ ಸಿಗಾಕೊಳ್ಳೋದು ಬೇಡ. ಇದನ್ನ ನಾವು ಯಾರಿಗೂ ಹೇಳಬಾರ್ದು. ಈ ಅಂಬಿ ಅನಿಕಾ ಇಬ್ರು ಸರಿಯಿಲ್ಲ. ಅಂಬಿ ಈ ಮಟ್ಟ ಕೇಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇವರಿಬ್ರು ಹೀಗೆ ಬಿಟ್ರೆ ದೊಡ್ಡ ಅನಾಹುತ ಆಗೋಗ್ಬಿಡುತ್ತೆ. ಇಲ್ಲ, ನಾನು ಆಗಕ್ಕೆ ಬಿಡಲ್ಲ. ಕಮಲಿಗೆ ಈಗಲೇ ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ.
ಛೇ, ಕಮ್ಲಿ ಬೇರೆ ಫೋನ್ ಎತ್ತಾ ಇಲ್ಲ. ಈ ವಿಷಯನ ಹೇಗಾದ್ರೂ ಬಯಲು ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಋಷಿಗೆ ಫೋನ್ ಮಾಡ್ಲಾ? ಬೇಡ. ಋಷಿಗೆ ಅಥವಾ ರಮೇಶಿಗೆ ನಾನು ಸರಿಯಾಗಿರೋ ವಿಷಯ ಗೊತ್ತಾಗಬಾರ್ದು. ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಬೇಡ, ಈ ವಿಷಯದಲ್ಲಿ ದುಡ್ಕದ್ ಬೇಡ. ಮೊದಲು ಎಲ್ಲ ವಿಷಯನೂ ಕಮ್ಲಿಗೆ ಹೇಳಬೇಕು. ಅಲ್ಲಿವರೆಗೂ ಯಾರಿಗೂ ಗೊತ್ತಾಗದ್ ಬೇಡ. ರಮೇಶ್, ಕಮ್ಲಿ ಕಾಲ್ ಮಾಡಿದ್ಲ ನಿಮ್ಗೆ? ಇಲ್ಲ ಸರ, ನನಗೇನು ಫೋನ್ ಮಾಡಿಲ್ಲ. ಅಲ್ಲ ರಮೇಶ್, ಅವಾಗ್ಲಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ. ಮೊದಲು ರಿಂಗ್ ಆಯ್ತು, ರಿಸೀವ್ ಮಾಡ್ಲಿಲ್ಲ. ಈಗ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅಷ್ಟು ಜವಾಬ್ದಾರಿ ಬೇಡವಾ ಅವಳಿಗೆ? ಮನೆಯಿಂದ ಆಚೆ ಹೋಗಿದ್ದೀನಿ, ಲೇಟ್ ಆಗಿದೆ, ಫೋನ್ ಮಾಡಿ ಹೇಳಲಿಲ್ಲ ಅಂದ್ರೆ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೋತಾರೇನೋ. ಸಣ್ಣ ಸಣ್ಣ ಸೂಕ್ಷ್ಮಗಳು ಯಾಕೆ ಅರ್ಥ ಆಗಲ್ಲ ಇವಳಿಗೆ? ಏನ್ ತರ ನೀನು ಒಳಗಿದತ್ತೆ ದಿಕ್ಕಿದಾಗೆ ಹೊರಗೆ ಬಂದ ಹಾಗಿದೆ. ಇದೇನ್ ರಮೇಶ್, ನಾನು ಹೇಳ್ತಾ ಇರೋದನ್ನ ನೆಗೆಟಿವ್ ಆಗಿ ತಗೋತಾ ಇದ್ದೀರಾ? ಇದೇ ನನ್ನ ಸೊಸೆ ಮೇಲಿರೋ ಕನ್ಸರ್ನ್ ಅಂತ ಯಾಕೆ ತಗೋತಾ ಇಲ್ಲ ನೀವು? ಓಕೆ, ಟೆನ್ಷನ್ ಮಾಡ್ಕೋಬೇಡ ತಾರ. ಅವಳು ಋಷಿಗಂತೂ ಖಂಡಿತ ಹೇಳಿರ್ತಾಳೆ. ವರ್ಕ್ಶಾಪ್ ಅಲ್ಲ, ಒಳಗಡೆ ಮೊಬೈಲ್ ಅಲೋ ಇದೆಯೋ ಇಲ್ವೋ ಯಾರು ಗೊತ್ತು ಅಲ್ಲಿನ ಕತೆ ಏನು ಅಂತ. ಅಥವಾ ಬೆಳಿಗ್ಗೆಯಿಂದ ಕ್ಲಾಸ್ ಅಟೆಂಡ್ ಮಾಡಿ ಸುಸ್ತಾಗಿರ್ಬೋದು, ರೆಸ್ಟ್ ಹೋಗ್ತಾ ಇರ್ಬೋದು. ನಾಳೆ ಬರ್ತಾವಲ್ಲ, ಗೊತ್ತಾಗುತ್ತೆ. ಡೋಂಟ್ ವರಿ, ರಿಲ್ಯಾಕ್ಸ್. ನೀವು ನನಗಿಂತ ಜಾಸ್ತಿ ಕಮಲಿಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಮನೆ ಸೊಸೆಯಾಗಿ ಹೀಗಿರ್ಬೇಕು, ಈ ರೀತಿ ಮಾಡಿದ್ರೆ ತಪ್ಪು ಅಂತ ನಾನು ಹೇಳ್ಬಾರ್ದಾ? ಹೇಳುತ್ತಾರ, ಯಾರು ಬೇಡ ಅಂದ್ರು? ನಥಿಂಗ್ ರಾಂಗ್. ಅಲ್ಲ ತಾರ, ನೀನೇ ಹೇಳ್ತಿರ್ತೀಯ ಕಮ್ಲಿ ಮಾಡೋದೆಲ್ಲ ಸರಿಯಾಗಿ ಇರುತ್ತೆ ಅಂತ. ಮತ್ತೊಂದೊಂದ್ಸಲ ಇದ್ದಕ್ಕಿದ್ದಾಗೆ ಹೀಗೆ ಮಾತಾಡಿದ್ರೆ ಹೇಗೆ? ನಿಂಗೆ ಚೆನ್ನಾಗಿ ಗೊತ್ತಲ್ವಾ ಕಮ್ಲಿ ಯಾವುದೇ ಕಾರಣಕ್ಕೂ ನಿನ್ನ ಮಾತು ಮೀರಲ್ಲ ಅಂತ. ಮತ್ತೆ ಯಾಕೆ? ಡೋಂಟ್ ವರಿ, ನಾಳೆ ಬರ್ತಾಳಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ಆಕ್ಚುಲಿ ರಮೇಶ್, ಕಮ್ಲಿ ಬಗ್ಗೆ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತು. ಅವಳ ಬಗ್ಗೆ ಎಲ್ಲ ನನಗೆ ಗೊತ್ತು. ದೇವ್ರೆ, ಯಾಕೆ ಇಷ್ಟೊಂದು ಸಿಟ್ಟು ಕೇಳ್ತಿದ್ಯಾ ತಾರ? ಹೋಗ್ಲಿ ಬಿಟ್ಬಿಡು. ಈ ರೀತಿ ಬಿಟ್ಟೇನೆ ರಮೇಶ್, ಕಮ್ಲಿ ಈ ರೀತಿ ಹಚ್ಕೊಂಡಿರೋದು. ಬಿಡಿ, ನನ್ಗೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಅಯ್ಯೋ, ಇವಳಿಗೆ ಕಮ್ಲಿನೇ ಅಂಬಿ ವೇಷದಲ್ಲಿ ಇದ್ದಾಳೆ ಅನ್ನೋದನ್ನ ಹೇಳೋಣ ಅನ್ಕೊಂಡೆ. ಆದರೆ ಈಗ ಬೇಡ ಅನ್ನಿಸ್ತಿದೆ. ಒಂದು ವೇಳೆ ಕಮ್ಲಿ ಅಂಬಿಯಾಗಿ ಹೋಗಿರೋದನ್ನ ಹೇಳಿದ್ರೆ ಇವಳ ಮೇಲೆ ತಕ್ಕ ತೈ ಅಂತ ಕುಣಿಯಕ್ಕೆ ಶುರು ಮಾಡ್ತಾಳೆ. ಬೇಡ, ಸದ್ಯದ ಪರಿಸ್ಥಿತಿಗೆ ಬೇಡ ಅನ್ಸುತ್ತೆ. ನಿಧಾನಕ್ಕೆ ಸಮಯ ನೋಡಿ ಹೇಳ್ತೀನಿ. ಋಷಿ, ಎಲ್ಲಿ ಹೋಗ್ತಾ ಇದೆಯಾ? ಮಾ, ಅದು ಕಮ್ಲಿ ಅವ್ರನ್ನ ಪಿಕ್ ಮಾಡ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದ. ಕಮ್ಲಿ ನಿನಗೆ ಫೋನ್ ಮಾಡಿದ್ಲಾ? ನಾನು ಫೋನ್ ಮಾಡಿದ್ರೆ ಸಿಗ್ತಾ ಇರಲಿಲ್ಲ, ಸ್ವಿಚ್ ಆಫ್ ಬರ್ತಾ ಇತ್ತು. ನೆನ್ನೆ ತುಂಬ ಸಲ ಟ್ರೈ ಮಾಡಿದೆ. ನಿನಗೆ ಹೇಗೆ ಕಾಲ್ ಮಾಡಿದ್ಲು? ಮಾ, ನೆನ್ನೆ ಕ್ಲಾಸ್ ತುಂಬ ಹೊತ್ತಾಗಿತ್ತಂತೆ. ಅವ್ರು ತುಂಬ ಟಯರ್ಡ್ ಆಗಿ ಫೋನ್ ಎತ್ತಕ್ಕಾಗಿಲ್ಲ. ನಿಮಗೆ ಫೋನ್ ಮಾಡಲಿಲ್ವಾ? ನನಗೆ ಫೋನ್ ಮಾಡಿದ್ರೆ ನಿನಗೆ ಯಾಕೋ ಕೇಳ್ತಾ ಇದ್ದೆ? ಓ, ನೆನ್ನೆ ಲೇಟ್ ಆಗಿತ್ತಲ್ಲ, ಅದಕ್ಕೆ ನಿಮಗೆ ಕಾಲ್ ಮಾಡಿಲ್ಲ ಅನ್ಸುತ್ತೆ. ನಾನು ಇವತ್ತು ನೆನ್ಪು ಮಾಡ್ತೀನಮ್ಮ, ಕಾಲ್ ಮಾಡಕ್ಕೆ ಹೇಳ್ತೀನಿ. ಸರಿ, ಹುಷಾರು. ಸರ್, ಅನಿಕಾ ಎಲ್ಲಿ ಕರ್ಕೊಂಡು ಹೋಯ್ತವಳೆ ಗೊತ್ತಾಯ್ತಿಲ್ಲ. ಲೈವ್ ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡಿ.
ಅಂಬಿ ಯಾಕೆ ಒಂಥರ ಇದೆಯಾ? ಏನಿಲ್ಲ ಅನಿಕಾ, ನಮ್ದು ಇದ್ದೇ ಇರುತ್ತಲ್ಲ ಹಳೆ ಸೆಟ್ಲ್ಮೆಂಟ್, ಕಳ್ರ ಪಾಡು ಗೊತ್ತೇ ಇದೆಯಲ್ಲ ನಿಂಗೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಹ್ಞೂ ಅನಿಕಾ, ಬೇಕಾ ನೀನು ನನ್ನ ಜೊತೆ ಸೇರ್ಕೋಬಹುದು, ಸಖತ್ತಾಗಿರುತ್ತೆ. ನೋ ನೋ ಅಂಬಿ, ನಾನು ಆಗ ಹೇಳಿಲ್ಲ, ಸುಮ್ಮನೆ ಜಸ್ಟ್ ಮಾತು ಕೇಳಿದೆ ಅಷ್ಟೇ. ಆಕ್ಚುಲಿ ನಾನೀಗ ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಅದನ್ನೆಲ್ಲ ನಾನು ಅನ್ಕೊಂಡಿರೋ ಹಾಗೆ ಪರ್ಫೆಕ್ಟ್ ಆಗಿ ಮುಗಿಸಿದ್ರೆ ಅಷ್ಟೇ ಸಾಕು.